ಮೈಸೂರಿನ ಸೋಸಲೆ ಮಠದಲ್ಲಿ ಯಾರೋ ಕಿಡಿಗೇಡಿಗಳು ವಾಮಾಚಾರ ಮಾಡಿ ಕೃತ್ಯ ಎಸಗಿದ್ದಾರೆ. ಕೃಷ್ಣಮೂರ್ತಿಪುರಂನಲ್ಲಿರುವ ಮಠದ ಆವರಣದಲ್ಲಿ ಗುಂಡಿ ತೆಗೆದು 2 ನಿಂಬೆಹಣ್ಣನ್ನು ಹುಳ್ಳಾಗಿದೆ. ಕಳೆದ ಅಮಾವಾಸ್ಯೆಯಂದು ಈ ಕೃತ್ಯ ಎಸಗಿದ್ದಾರೆ ಅಂತ ಮಠದ ಮ್ಯಾನೇಜರ್ ಆಪಾದಿಸಿದ್ದಾರೆ. ಸೋಸಲೆ ಮಠದಲ್ಲಿ ಕಳೆದ 2.5 ವರ್ಷದ ಹಿಂದೆ ಅವ್ಯವಹಾರ ನಡೆದಿತ್ತು. ಸೋಸಲೆ ಮಠದ ಮಠಾಧಿಪತಿ ವಿದ್ಯಾ ಮನೋಹರ ತೀರ್ಥ ಅವರು ಮಠದ ಆಸ್ತಿಯನ್ನು ಮಾರಾಟ ಮಾಡಿದ್ರು. ಮಠದ ಚಿನ್ನದ ತಟ್ಟೆಯನ್ನ ಅಡವಿಟ್ಟು ದುರ್ಬಳಕೆ ಮಾಡಿಕೊಂಡಿದ್ರು. ಜೊತೆಗೆ ಟಿ ನರಸೀಪುರದಲ್ಲಿರುವ ಜಮೀನನ್ನು ಕೂಡ ಮಾರಾಟ ಮಾಡಿದ್ರು. ಈ ಸಂಬಂಧ ವಿದ್ಯಾ ಮನೋಹರ ತೀರ್ಥ ಸ್ವಾಮೀಜಿ ಮೇಲೆ ದೂರು ದಾಖಲಾಗಿತ್ತು. ಅಲ್ಲದೆ ಸಿಒಡಿ ತನಿಖೆ ನಡೆದು ಮಠಕ್ಕೆ ನಿವೃತ್ತ ಕೆಎಸ್ ಅಧಿಕಾರಿ ಜಯರಾಜ್ ಅವರನ್ನ ನೇಮಕ ಮಾಡಲಾಗಿತ್ತು. ಅವರ ಅಧಿಕಾರದ ಅವಧಿ ಮುಂದಿನ ತಿಂಗಳಿಗೆ ಅಂತ್ಯವಾಗಲಿದೆ. ಈ ನಡುವೆ ಮಠದಲ್ಲಿ ವಾಮಾಚಾರ ನಡೆದಿರುವುದು ಆತಂಕವನ್ನು ಮೂಡಿಸಿದೆ. ಇದಕ್ಕೆಲ್ಲ ವಿದ್ಯಾ ಮನೋಹರ ತೀರ್ಥ ಸ್ವಾಮೀಜಿ ಕಾರಣ ಅಂತ ಮ್ಯಾನೇಜರ್ ಆಪಾದಿಸಿದ್ದಾರೆ. ಆದರೆ ಈ ಆರೋಪವನ್ನ ವಿದ್ಯಾ ಮನೋಹರ ತೀರ್ಥರು ಅಲ್ಲಗಳೆದಿದ್ದು ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಎಂದಿದ್ದಾರೆ.